ನಾನು ಕರೆದ ತಕ್ಷಣ ಓಡಿ ಬಂದ್ಬಿಟ್ಟಿಯಲ್ಲ, ತುಂಬ ಸಂತೋಷ ಆಗ್ತದೆ. ಅಯ್ಯೋ ಚಿಕ್ಕಮ್ಮ, ಈಗಲೇ ಹತ್ತು ಎಲ್ಲ ಖಾಲಿ ಮಾಡಿಬಿಡಿ, ಆಮೇಲೆ ಆರ್ತಿನ ಕಳಿಸೋವಾಗ ಶಾರ್ಟೇಜ್ ಆದರೆ ಕಷ್ಟ. ಡೋಂಟ್ ವೆರಿ ಅಣ್ಣ, ನಮ್ಮಮ್ಮನ ಕಣ್ಣೀರು ಸಮುದ್ರ ಇದ್ದಂಗೆ. ಖಾಲಿ ಆಗೋ ಸೀನ್ ಎಲ್ಲ ಇಲ್ಲವೇ ಇಲ್ಲ. ಯಾವಾಗ ಬೇಕಾವಾಗ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಅದಕ್ಕೆ ಹೇಗಿದ್ದೀರಾ? ಪಾಪು ಮಾತಾಡುತ್ತಾ? ಆಗ್ಲೇ ಓದಿಯೋಕೆ ಏನಾದರೂ ಶುರು ಮಾಡಿದ್ಯಾ? ಜಾಸ್ತಿ ಕಾಯೋಕ್ಕಾಗಲ್ಲ, ಬೇಗ ಬರ್ತೀನಿ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಅದು ಪಕ್ಕ ನಮ್ಮನೆ ರೌಡಿ ಬೇಬೆ ಅಮ್ಮ ಅಕ್ಕನೇ ಆಗಿರುತ್ತೆ. ಏನೇ ಹೇಳ್ತಿದ್ಯಾ? ಇವಳನ್ನೇ ಕಷ್ಟಪಟ್ಟು ಸಹಿಸ್ಬೋದಾಗಿನೇ, ಇನ್ನು ಹುಟ್ಟೋ ಮಗುನು ಹಂಗೆ ಆದರೆ ನನ್ನ ಕತೆ ಅಷ್ಟೇ. ಈಗ ಮದುವೆ ಮನೆ ವಾತಾವರಣ ಬಂದಂಗೆ ಆಗ್ತಾ ಇದೆ. ಮದುವೆ ಮುಗಿಯೋವರೆಗೂ ಎಲ್ಲ ಇದೇ ಥರ ಖುಷಿಯಾಗಿ ನಡೆದು ಹೋದರೆ ಅಷ್ಟೇ ಸಾಕು. ಸಾರ್ಥಕನೆ ಬಂದಾಯ್ತಲ್ಲ, ಇನ್ನೆಲ್ಲ ಸರಾಗವಾಗಿ ಆಗುತ್ತೆ ಬಿಡು. ಹಾ ಚಿಕ್ಕಪ್ಪ, ಎಲ್ಲ ಸರಾಗವಾಗಿ ನಡೆಯುತ್ತೆ. ರೀ, ನೀವಿವತ್ತು ಮನೇಲಿದ್ದೀರಾ ಅಂತ ತುಂಬ ಖುಷಿ ಆಗ್ತಿದೆ ರೀ. ನಾನು ಕೆಲಸ ಅಂತ ತಾನೇ ಹೊರಗಡೆ ಹೋಗೋದು, ನಾನೇ ನೀನು ಬಿಟ್ಟು ಜಾಲಿಯಾಗಿ ಎಂಜಾಯ್ ಮಾಡೋಕ್ಕೆ ಹೋಗ್ತೀನಾ? ಹಾಗಲ್ಲ ರೀ ಹೇಳಿದ್ದು, ನೀವು ತುಂಬ ಒಳ್ಳೆಯವರು ಅಂತ ನನಗೆ ಗೊತ್ತು. ಹೊರಗಿದ್ದಾಗಲೂ ನನ್ನೇ ನೆನೆಸ್ಕೊಂತಿರ್ತೀರ ಅಲ್ವಾ? ಅದರಲ್ಲಿ ಯಾವ ಡೌಟು ಇಲ್ಲ. ನೀನು ನನ್ನ ಇಷ್ಟೊಂದು ಪ್ರೀತಿ ಮಾಡುವಾಗ ನೀನು ನಂಗೆ ನೆನಪಾಗದೇ ಇರ್ತೀಯಾ? ರೀ, ಹೇಳೋದು ಮರ್ತಿದ್ದೆ, ಇವತ್ತು ಮನೆಯವ್ರಿಗೂ ನನ್ನನ್ನು ಕರ್ಕೊಂಡು ಬಂದಿದ್ರಲ್ಲ, ಅವ್ರ ಮಗಳ ಮದುವೆ ಅಂತೆ. ನಾಳೆಯಿಂದನೇ ಶಾಸ್ತ್ರ ಎಲ್ಲ ಶುರುವಾಗುತ್ತಂತೆ. ಆಗಲಿ ಬಿಡು. ಹಾಗಲ್ಲ ರೀ, ಅವ್ರು ನನ್ನನ್ನು ಖಂಡಿತ ಬರಲೇಬೇಕು ಅಂತ ಕರೆದಿದ್ದಾರೆ. ಓ, ಇದಾ ವಿಷಯ? ಸರಿ, ಹೋಗ್ಬಾ. ಯಾಕೆ, ನೀವು ಕರ್ಕೊಂಡು ಹೋಗಲ್ವಾ? ಸಾರಿ ಚಿನ್ನ, ನಾಳೆಯಿಂದ ನಂಗೆ ತುಂಬ ಕೆಲಸ ಇದೆ, ಫುಲ್ಲು ಬ್ಯುಸಿ ಆಗಿಬಿಡ್ತೀನಿ. ಯಾಕೆ ಬೇಜಾರು ಮಾಡ್ಕೋತೀಯಾ? ಮದುವೆಗೆ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ನಿಜವಾಗ್ಲೂ? ಖಂಡಿತ ಕರ್ಕೊಂಡು ಹೋಗ್ತೀನಿ. ರೀ, ಇವತ್ತು ಮನೆಗೆ ಬಂದಿದ್ರಲ್ಲ ಅಮ್ಮ, ತುಂಬ ಒಳ್ಳೆಯವ್ರಿ. ಪಾಪ ಅವ್ರ ಮಗಳಿಗೂ ನಿಮ್ಮ ಥರನೇ ಒಳ್ಳೆ ಗಂಡ ಸಿಗಲಿ. ಅಲ್ಲ, ಮನೇಲಿ ಮೊದಲನೇ ಮಗ ಹುಟ್ಟಿದ್ರೆ ಇಷ್ಟೊಂದು ಸಮಸ್ಯೆ ಅಂತ ಗೊತ್ತಿದ್ರೆ ಸ್ವಲ್ಪ ಲೇಟಾಗಿ ಹುಟ್ಬೋದಿತ್ತು. ಏನು ಕರ್ಮ ಇದು? ಆ ವಿಕ್ರ ನನ್ನ ಹುಡುಗಿಗೆ ಸೀರೆ ಕೊಡಬೇಕು, ಸೀರೆ ತಂದು ಕೊಡೋಣ ಆಯಿತು, ಹೋಗಲಿ ಅಂದ್ಕೊಂಡ್ರೆ ಹುಡುಗಿಗೆ ಮೆಹಂದಿ ಕೊಡಬೇಕು. ಆ ಬಜಾರಿ ಅಮೂಲ್ಯನ ಹತ್ರ ಮಾತಾಡಿ ಯಾವ ಥರ ಮೆಹಂದಿ ಬೇಕು ಅಂತ ತೊಗೊಂಡು ಬಾ ಅಂತಾನೆ. ಅಲ್ಲ, ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಡೌಟ್ ಬರೋ ಲೆವೆಲ್ಗೆ ಇವರೆಲ್ಲ ಸೇರ್ಕೊಂಡು ನನಗೆ ಟಾರ್ಚರ್ ಕೊಡ್ತಿದಾರಲ್ಲ. ನನ್ನಂತ ನಾನೇ ಹುಡುಗಿರ ಅಂಗಡಿಗಳನ್ನ ಸುತ್ತೋ ಹಾಗಾಯಿತು. ಛೇ, ನನ್ನ ಕಾರ್ ಯಾವಾಗಲೂ ಹೋಗಿ ಹೆಂಗಸರಿಗೆ ಗುದ್ದಿತ್ತಲ್ಲ, ಅವತ್ತ ಬಜಾರಿ, ಇವತ್ತು ಇವರು. ಇವನ್ನ ಎಲ್ಲೋ ನೋಡಿದ್ದೀನಲ್ಲ. ಸ್ವಲ್ಪ ನೋಡ್ಕೊಂಡು ಕಾರ್ ಓಡಿಸಿ. ಕಾರಿಗೇನೋ ದಿನಕ್ಕೆ ನೆತ್ತಿಗೆರೆದ್ರೆ ಹೀಗೆ ಆಗೋದು. ಐಮ್ ರಿಯಲಿ ಸಾರಿ. ನಿಮ್ಗೇನು ಆಗಿಲ್ಲ ಅಲ್ವಾ? ಹಲೋ, Hello, excuse me.
ಪ್ಲೀಸ್ ಸ್ವಲ್ಪ ನಿಧಾನವಾಗಿ ಹೋಗ್ರಿ. ಅಮ್ಮು ಸಾಕು ಕಣೆ, ಎಷ್ಟು ಅಂತ ಬಣ್ಣ ಬೆಳಿತೀಯಾ? ಇದೊಳ್ಳೆ ಕತೆ ಆಯ್ತಪ್ಪ. ಏನು ತಮಾಷೆನಾ? ಹುಡುಗಿರ್ ಲೈಫಲ್ಲಿ ಮದುವೆ ಅಂದರೆ ದೊಡ್ಡ ಬಡ್ಜೆಟ್ ಫಿಲ್ಮ್ ಇದ್ದಂಗೆ. ಅದರಲ್ಲಿ ನೀನೇ ಹೀರೋಯಿನು ಕಣೆ. ಹುಡುಗಿರ್ ಅಂದಮೇಲೆ ಮೇಕಪ್ಪು, ಹೇರ್ ಸ್ಟೈಲು ಎಲ್ಲ ಇಲ್ಲದೆ ಇದ್ರೆ ಹೇಗಪ್ಪ? ನಾನೇನು ಹೀರೋಯಿನ್ ಅಲ್ಲ. ನಮ್ಮ ಲೈಫಲ್ಲಿ ನಾವೇ ಹೀರೋಯಿನ್ಗಳು ಕಣೆ. ಇವತ್ತು ಚಪ್ರ ಶಾಸ್ತ್ರ, ರಾತ್ರಿ ಮೆಹಂದಿ ಪ್ರೋಗ್ರಾಮ್ ಎಲ್ಲ ಇದೆ. ಇವತ್ತು ನೀನೇ ಡಲ್ ಆಗಿದ್ರೆ ಚೆನ್ನಾಗಿರುತ್ತಾ? ನೀನು ಬರ್ತಿದ್ದಂಗೆ ಎಲ್ಲರ ಕಣ್ಣಿನ ಫೋಕಸ್ ಲೈಟ್ಗಳು ನಿನ್ನ ಮೇಲೆ ಬೀಳಬೇಕು. ದೇವತೆ ನಡ್ಕೊಂಡು ಬರ್ತಿದ್ದಾಳೆ ಅನ್ಸ್ಬೇಕು. ಮನೆ ಕಿನ್ನರ ಲೋಕ ಆಗ್ಬಿಡ್ಬೇಕು. ಸಾಕು ಕಣೆ ಅಮ್ಮ. ಮುಗ್ದೇ ಹೋಯ್ತಕ್ಕ. ಯಾಕೆ ಅಮ್ಮ ಹಾಗೆ ನೋಡ್ತಿದ್ಯಾ? ಅಕ್ಕ, ನಿನ್ನ ಮತ್ತೆ ವಿಕ್ಕಿಯವ್ರನ್ನ ಒಂದು ಮಾಡೋ ಟೆನ್ಷನಲ್ಲಿ ದಿನ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಕಣೆ. ಇವತ್ತು ಶಾಸ್ತ್ರ, ನಾಳೆ ಮನೆ ದೇವ್ರ ಹತ್ರ ಹೋಗೋದು, ನಾಡಿದ್ದು ಅರಿಶಿನ, ಆಚೆ ನಾಡಿದ್ದು ಛತ್ರ ಅಂತ ಮದುವೆ ದಿನ ಬಂದೇ ಬಿಡ್ತು. ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ನೀನು ನಮ್ಮನ್ನ ಬಿಟ್ಟು ಹೋಗ್ತೀಯ ಅಂತ ಬೇಜಾರು ಕಣೆ. ತುಂಬ ಮಿಸ್ ಮಾಡ್ಕೋತೀನಿ ಕಣೆ ನಿನ್ನ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ಕೊಂಡ್ಯಾ? ನಾವು ಹೆಣ್ಮಕ್ಳಲ್ವೇನೆ, ಒಂದಲ್ಲ ಒಂದಿನ ಹುಟ್ಟಿದ ಮನೆ ಬಿಟ್ಟು ಇನ್ನೊಂದು ಮನೆನ ನಮ್ಮನೆ ಅಂದ್ಕೊಂಡು ಹೋಗಲೇಬೇಕು. ಇವತ್ತು ನಾನು, ನಾಳೆ ನೀನು. ನಾವು ಹೋಗಲ್ಲ ಅಂದರೆ ಅಪ್ಪ ಅಮ್ಮ ನಮ್ಮನ್ನು ಇಲ್ಲೇ ಇರೋಕ್ಕೆ ಬಿಡ್ತಾರೇನೆ? ನೀನೇನಕ್ಕ ಯಾವಾಗಲೂ ಸೀರಿಯಸ್ ಆಗಿರೋ ನೀನು ಈ ಟೈಮಲ್ಲಿ ತಮಾಷೆ ಮಾಡ್ತಿದ್ಯಲ್ಲ? ಅಮ್ಮು, ನನ್ನ ವಿಕ್ರಾಂತ್ ಅವ್ರ ಮದುವೆ ಆಗೋವಾಗ ನೀನೇ ಮನೆಯವರಿಗೆಲ್ಲ ಧೈರ್ಯ ಹೇಳಬೇಕು. ಅದನ್ನು ಬಿಟ್ಟು ನೀನೇ ಅಳೋದಲ್ಲ ಅಲ್ವಾ? ಈ ರೌಡಿ ಬೇಬಿ ಕಣ್ಣಲ್ಲೂ ನೀರು ಬರೋ ಥರ ಆಯಿತು.